ಯಾಕೆ ಅಂದರೆ ಅವರಿಗೆ ಕೊಟ್ಟಿದ್ದು ಒಟ್ಟು 20 ಎಕರೆ ಜಮೀನು. ಆ 20 ಎಕರೆ ಜಮೀನಲ್ಲಿ 10 ಎಕರೆನ ಬಾಲಣ್ಣನ ಕುಟುಂಬ ಮಾರಾಟ ಮಾಡಿಕೊಂಡು ಲೇಔಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಪಕ್ಕದಲ್ಲಿ ಬಿಲ್ಡಿಂಗ್ಗಳೆಲ್ಲ ಕಟ್ಕೊಂಡ್ಬಿಟ್ಟಿದ್ದಾರೆ. ಆ ಮಾರಾಟವಾದ ದುಡ್ಡಲ್ಲಿ ನನಗೆ ಭಾಗ ಕೊಡಿ ಅಂತ ಹೇಳಿ ಅವ್ರ ತಂಗಿ 2004ರಲ್ಲಿ ಅಣ್ಣ ತಮ್ಮಂದ್ರ ಮೇಲೆ ಕೇಸ್ ಹಾಕ್ಕೊಂಡಿದ್ರು. ಈ ಕೇಸು ಮುನ್ನಡೀತವರಂಥ ಹೊತ್ತಲ್ಲಿ ಅಣ್ಣ ನಾರಾಯಣಗೌಡರು ಬರ್ತಿದ್ದಾರೆ, ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಅಣ್ಣನ ಪರಮ ಅಭಿಮಾನಿ ನಿರ್ದೇಶಕರು ರವಿ ಶ್ರೀವತ್ಸ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅಣ್ಣ ನಾರಾಯಣಗೌಡರನ್ನ ಎಲ್ಲರೂ ಪ್ರೀತಿಯಿಂದ ಸ್ವಾಗತಿಸೋಣ. ಅಣ್ಣ ಇದೇ ಮೊದಲನೇ ಬಾರಿಗೆ ಕಪ್ಪು ಬಟ್ಟೆ ಧರಿಸಿ ಬಂದಿರುವಂಥದ್ದು. ಅದು ಪ್ರತಿಭಟನೆ ಸಂಕೇತ ಅಂತ ನಾನು ಭಾವಿಸ್ತೇನೆ. ಅವರ ದೊಡ್ಡ ದೊಡ್ಡ ಹೋರಾಟದಲ್ಲೂ ಕೂಡ ಅವರು ಬಿಳಿ ಬಟ್ಟೆಯಲ್ಲೇ ಇರ್ತಾ ಇದ್ರು. ನಾನು ಇವತ್ತು ಅವ್ರ ಕಪ್ಪು ಬಟ್ಟೆಯನ್ನು ನೋಡಿ ಅವ್ರ ಮನಸ್ಸು ಎಷ್ಟು ನೊಂದಿದೆ ಅಂತ ಹೇಳ್ಬಿಟ್ಟು ನನಗೆ ಅರ್ಥವಾಗ್ತಾ ಇದೆ. ಬಹುಶಃ ಅವರ ರಕ್ಷಣಾ ವೇದಿಕೆಯನ್ನು ಬಿಟ್ಟರೆ ಕೈ ಈ ಥರ ಮಾಡಿ ಯಾರಿಗೂ ಸಂದೇಶ ಕೊಟ್ಟಿದ್ದು ಏನಾದರೂ ಇದಕ್ಕೆ ಬರೀ ನಮಗೆ ಮಾತ್ರ ಅನ್ನೋಂಥ ಪ್ರೀತಿಗೆ ನಾವು ಋಣಿಯಾಗಿದ್ದೀವಿ. ಕೆಳಗಡೆ ಇಟ್ಬಿಡಿ ಅಂತ ಅಣ್ಣ ನಾರಾಯಣಗೌಡರು ಬಂದಿದ್ದಾರೆ. ನಾನು ಹೇಳ್ತಾ ಇದ್ದೆ ಅಣ್ಣ 2 ನಿಮಿಷ ಅದ್ರ ಬಗ್ಗೆ ಮಾತಾಡ್ಬಿಡ್ತು. 2004ರಲ್ಲಿ ಅದರ ಮೇಲೆ ಕೇಸ್ ಹಾಕೊಂಡಿದ್ರು ಅಣ್ಣ ತಮ್ಮಂದರು. ಇದು ಗೊತ್ತಿಲ್ಲದೆ 2009ರಲ್ಲಿ ಯಜಮಾನರು ತೀರು ಹೋದಾಗ ಅಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಸರ್ಕಾರದ ಜವಾಬ್ದಾರಿ ಅಲ್ವಾ, ಒಂದು ಜಮೀನಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕಾದ್ರೆ ಇನ್ನೊಬ್ಬರ ಜಮೀನಲ್ಲಿ ಅದರ ಪೂರ್ವಾಪರ ವಿಚಾರಣೆ ಮಾಡಬೇಕಾದ್ದು ಸರ್ಕಾರದ ಕೆಲಸ ಅಲ್ವಾ. ಸರ್ಕಾರ ಮೊದಲನೇ ಸಾರಿ ಅಲ್ಲಿ ಸೋತೋಯ್ತು. ಬಾಲಣ್ಣನ ಮಕ್ಕಳ ವಿಷಯಕ್ಕೆ ಬರ್ತೇನೆ. ಬಾಲಣ್ಣನ ಮಕ್ಕಳಿಗೆ ಈ ವಿಷಯ ಗೊತ್ತಿತ್ತಲ್ವಾ 2004ರಲ್ಲಿ ಇದ್ರ ಮೇಲೆ ಕೇಸ್ ಇದೆ ಅಂತ ಗೊತ್ತಿದ್ರು. ಯಾಕೆ ಅಲ್ಲಿ ಯಜಮಾನರನ್ನ ಹಾಕಕ್ಕೆ ಮುಚ್ಚಳಿಕೆ ಬರೆದು ಕೊಟ್ರು ಅಂದ್ರೆ ನಮ್ಮ ಅಣ್ಣ ತಮ್ಮಂದ್ರ ಜಗಳ ಇದೆಯಲ್ಲ, ಅದು ಸರ್ಕಾರ ವಿಷ್ಣುವರ್ಧನ್ ಅವ್ರನ್ನ ಅಲ್ಲಿ ತಂದು ಹಾಕ್ಬಿಟ್ರೆ ಸರ್ಕಾರ ನಿಂತು ಈ ಜಗಳನ ಬಗೆಹರಿಸ್ಕೊಟ್ಬಿಡುತ್ತೆ ಅಂತ ದುರುದ್ದೇಶದಿಂದ ಯಜಮಾನನ ಆ ವಿಷಯ ಮುಚ್ಚಿಟ್ಟು ಅಲ್ಲಿ ತಪ್ಪು ಮಾಡಿದ್ದು ಸರ್ಕಾರ, ತಪ್ಪು ಮಾಡಿದ್ದು ಬಾಲಣ್ಣನ ಕುಟುಂಬ. ನನ್ನ ಯಜಮಾನ್ರ ಹೃದಯ ತಪ್ಪು ಮಾಡಿದ್ರು. ಏನೇ ತಪ್ಪು ಮಾಡಿದ್ರು 2009ರಿಂದ ಪ್ರತಿ ಅಭಿಮಾನಿಯು ಕೂಡ ಕಣ್ಣೀರಲ್ಲಿ ಕೈ ತೊಳೆದಿದ್ದಾರೆ, ನೊಂದಿದ್ದಾರೆ. ಪ್ರತಿ ಸಲ ನಮ್ಮ ಅಣ್ಣನಿಗೆ ಯಾಕೆ ಹೇಗೆ ಅನ್ನಂತಹ ಪ್ರಶ್ನೆಗಳನ್ನ ಕೇಳ್ಕೊಂಡಿದ್ದಾರೆ. ನಮ್ಮ ಬದುಕನ್ನೇ ಮೀಸಲಿಟ್ಟು ಇವತ್ತು ಇಷ್ಟು ಜನ ಇಲ್ಲಿ ಬಂದಿದ್ದಾರೆ, ಇನ್ನೂ ಸಾವಿರಾರು ಜನ ಬರೋರಿದ್ದಾರೆ, ತುಂಬಾ ದೂರದಿಂದ ಸಿಕ್ಕಾಕೊಂಡಿದ್ದಾರೆ ಎಲ್ಲ. ಇವರೆಲ್ಲರೂ ಇಷ್ಟು ವರ್ಷಗಳಾದ ಮೇಲೆ ಒಬ್ಬ ವ್ಯಕ್ತಿ 14 ವರ್ಷ ಆಗಿದೆ ತೀರು ಹೋಗಿ, ಅವರ ಜೊತೆಗೆ ಅವರ ಕುಟುಂಬದವರು ಇಲ್ಲಿಲ್ಲ, ಅವರ ಜೊತೆಗೆ ಅವರ ಸರ್ಕಾರಗಳಿಲ್ಲ, ಅವರ ಜೊತೆಯಲ್ಲಿ ಒಬ್ಬ ಸ್ಟಾರ್ ನಟರಿಲ್ಲ, ಆದ್ರೂ ಇಷ್ಟು ಜನ ಇಲ್ಲಿ ಬಂದಿದ್ದಾರೆ ಅಂದ್ರೆ ಇದೆಲ್ಲ ನಿಜವಾದ ಅಭಿಮಾನ. ಈ ಅಭಿಮಾನ ಸರ್ಕಾರಗಳೇನು ನಮ್ಮ ಪ್ರತಿನಿಧಿಗಳು ತಾನೆ, ಅಂದ್ರೆ ನಮ್ಮ ಭಾವನೆಗಳ ಸ್ಪಂದಿಸುವ ತಾನೆ. ಅಂದ್ರೆ ನಮ್ಮ ಭಾವನೆಗಳು ಸ್ಪಂದಿಸುವಂತಹ ಸರ್ಕಾರ ಇಷ್ಟು ಜನರ ಭಾವನೆಗಳು ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಸರ್ಕಾರ ನಮ್ಮ ಪಾಲ್ಗೆ ಇದೆ ಅಂತನಾ? ಇಲ್ಲ, ಅದನ್ನ ಪ್ರಶ್ನೆ ಮಾಡ್ತಾ ಇದ್ವಿ ಇವತ್ತು. 2009ರಿಂದ ಅವರು 16 ತನಕ ಕಾದ್ರು. ಆದ್ರೆ ಮೈಸೂರಲ್ಲಿ ಹೋಗ್ಲೇಬೇಕು ಅಂತಂದಾಗ ನಾವು ಇಲ್ಲೊಂದು ಹೋರಾಟ ಮಾಡಿದ್ವಿ, ನಿಮ್ಗೆಲ್ಲ ನೆನಪಿದೆ. 14 ದಿವಸ ಹೋರಾಟ ಮಾಡಿದ್ವಿ. 14 ದಿವಸಕ್ಕೆ ಸರ್ಕಾರವೇ ಇಲ್ಲಿಗೆ ಇಳಿದು ಬಂದಿತ್ತು. ಸರ್ಕಾರ ನಮ್ಮ ಬೆಂಬಲವಾಗಿ ನಿಂತ್ಕೋತು. ನಾಳೆನೇ ಹೋಗಿ ಕಾಮಗಾರಿ ಶುರು ಮಾಡಿ ಅಂತ ಹೇಳಿದ್ರು. ಅದೇ ಭಾರತಿ ಮೇಡಮ್ ಅವರು ಬಾಲಣ್ಣನ ಮಕ್ಕಳು ನಮ್ಮ ಯಜಮಾನರಿಗೆ ಅವಮಾನ ಮಾಡಿದರೆ ನಾನು ಅಲ್ಲಿ ಕಾಲಿಡಲ್ಲ ಅಂತ ಹೇಳಿದ ಮೇಲೆ ನಾವು ಅವರ ಭಾವನೆಗಳಿಗೆ ಗೌರವ ಕೊಟ್ಟು ಇಷ್ಟು ದಿವಸ ಇಲ್ಲಿ ಇದ್ವಿ. ಈಗ ಮೈಸೂರಲ್ಲಿ ಸ್ಮಾರಕ ಆಗಿದೆ, ಇನ್ನೂ ನಮ್ಮಿಂದ ಇರೋಕ್ಕಾಗಲ್ಲ. ಇನ್ನು ಮೇಲೆ ಪುಣ್ಯ ಭೂಮಿಯನ್ನು ನಾವು ಉಳಿಸ್ಕೊಳ್ಳೇಬೇಕಾಗಿದೆ. ಯಾಕೆ ಅಂತಂದರೆ, ಒಂದು ನಿಮಿಷ, ಯಾಕೆ ಅಂದರೆ
ಇವತ್ತು ನಾವು ಅಲ್ಲಿ ಪುಣ್ಯಭೂಮಿಯಲ್ಲಿ ಜಯಂತಿ ಮಾಡಬೇಕಂದ್ರೆ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಮಾಡಬೇಕಂತಂದರೆ ನಾವು ಪರ್ಮಿಷನ್ಗೆ DC ಇಲಾಖೆಗೆ DSPಗೆ ಕೆಂಗೇರಿ ಪೊಲೀಸ್ ಸ್ಟೇಷನ್ಗೆ ಬಾಲಣ್ಣನ ಕುಟುಂಬಕ್ಕೆ ನಾಯಿಗಳ ಥರ ಅಲ್ದಾಡಬೇಕಾಗಿದೆ. ನಮ್ಮ ಯಜಮಾನರ ದರ್ಶನ ಮಾಡೋಕ್ಕೆ ಇವ್ರು ಯಾರೆಲ್ಲ ಪರ್ಮಿಷನ್ ಕೊಡೋಕ್ಕೆ, ಅದನ್ನ ಪ್ರಶ್ನೆ ಮಾಡೋಕ್ಕೆ ಇವತ್ತು ಇಲ್ಲಿದ್ದೀವಿ. ಎರಡನೇದು, ಕಳೆದ ಬಾರಿ ಪುಣ್ಯಸ್ಮರಣೆ ಟೈಮಲ್ಲಿ ಅಲ್ಲಿ ಹೂವು ಹಾಕಕ್ಕೆ ಕೂಡ ನಮಗೆ ಬಿಟ್ಟಿರಲಿಲ್ಲ. ನಿಮಗೆಲ್ಲ ಗೊತ್ತಿದೆ ಅದು. ನಮ್ಮ ಯಜಮಾನ್ರಿಗೆ ನಾವು ಹೂವು ಮಾಡ್ಕೋಬೇಕು, ಅಲಂಕಾರ ಮಾಡಬೇಕು ಅಂದರೆ ನಾವೇನು ಟೆರರಿಸ್ಟ್ಗಳ ನಮ್ಮನ್ನ ಯಾಕೆ ಒಳಗಡೆ ಬಿಡ್ತಾ ಇಲ್ಲ ನೀವು? ಅದನ್ನು ಕೇಳೋಕ್ಕೆ ಇಲ್ಲಿದ್ದೀವಿ. ಮಧ್ಯಾಹ್ನ 2 ಗಂಟೆ ಮೊನ್ನೆ 1.5 ತಿಂಗಳ ಹಿಂದೆ ಅವ್ರ ತಲೆ ಹತ್ರ ಇದ್ದಂತಹ ಬ್ಯಾನರು, ಅಲ್ಲಿದ್ದಂತಹ ಶೀಟ್ಗಳೆಲ್ಲ ಎತ್ತಿಬಿಟ್ಟು ಪಕ್ಕಕ್ಕೆ ಇಟ್ಟಿದ್ದಾರೆ. ರಾತ್ರಿ ನಾಳೆ ಸಮಾಧಿನೇ ತೆರವುಗೊಳಿಸಲ್ಲ ಅಂತ ಏನು ಗ್ಯಾರಂಟಿ? ಅದನ್ನು ಕೇಳೋಕ್ಕೆ ನಾವಿಲ್ಲಿದ್ದೇವೆ. ಈ ವಿಷಯಗಳನ್ನ ಇಟ್ಕೊಂಡು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇರೋದು ಏನು ಅಂತಂದರೆ, ನಮಗೆ ಎಕರೆಗಟ್ಟಲೆ ಜಾಗ ಬೇಕಾಗಿಲ್ಲ, ಅಲ್ಲಿ ಅಂತಿಮ ದರ್ಶನಕ್ಕೆ ಒಂದು ಪುಣ್ಯ ಭೂಮಿ ಅಂತ ಹೇಳಿ ದರ್ಶನ ಮಾಡ್ಕೊಂಬರ್ಕೆ ಬರೋ ಒಂದು ಅಂಗೈಯಾಗಲ ಜಾಗವನ್ನು ಕೊಡಿ ಅಂತ ಒಂದು ಹಕ್ಕೊತ್ತಾಯವನ್ನು ಈ ವೇದಿಕೆ ಮೂಲಕ ಮಾಡಲಿಕ್ಕೆ ಇಲ್ಲಿ ಕೂತಿದ್ದೇವೆ. ಅದು ಆಗಲೇಬೇಕು. ಅದಾಗದೇ ಇದ್ರೆ ಮುಂದಿನ ಹೋರಾಟಗಳನ್ನು ನಾವು ದೊಡ್ಡ ತೀವ್ರ ಸ್ವರೂಪದಲ್ಲಿ ಮುನ್ನಡೆಸ್ತೀವಿ. ತೀವ್ರ ಸ್ವರೂಪದಲ್ಲಿ ಅದನ್ನು ರಾಜ್ಯ ವ್ಯಾಪಿಗೊಳಿಸ್ತೀವಿ, ರಾಷ್ಟ್ರ ಮಟ್ಟದಲ್ಲೂ ಗಮನ ಸೆಳಿತೀವಿ. ಸರ್ಕಾರದ ಪ್ರತಿ ಸರ್ಕಾರಿ ಕಾರ್ಯಕ್ರಮದಲ್ಲೂ ಕೂಡ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು ಅಂತಿದ್ದೀವಿ. ನೀವು ರೆಡಿ ಇದೀರಿ ತಾನೆ? ಕಪ್ಪು ಬಾವುಟ ಪ್ರದರ್ಶನ ಮಾಡೋಕ್ಕೆ ನಾವು ಇದ್ದೀವಿ. ಇದೆಲ್ಲವೂ ಆಗ್ದಂಗೆ ಇದು ರಾತ್ರಿ ಹೋರಾಟವನ್ನು ಘೋಷಣೆ ಮಾಡಿದ್ದಲ್ಲ. ಮೊದಲು 5 ವರ್ಷ ಕಾದಿದ್ದೀವಿ, ಆ ನಂತರದಲ್ಲಿ ಕಾನೂನಿನ ಹೋರಾಟವನ್ನು ಮಾಡಿದ್ದೇವೆ. ಅದರ ನಂತರದಲ್ಲಿ ಕೋರ್ಟು ಸರ್ಕಾರವನ್ನು ಕೇಳಿ ಅಂದ ತಕ್ಷಣ ನಾವು ಸರ್ಕಾರದ DK ಶಿವಕುಮಾರ್ ಅವರು ಮತ್ತು ಶಿವರಾಜ್ ತಂಗಡಿಗೆ ಅವರ ಮನವಿಗೆ ಹೋಗಿ ಅವ್ರ ಮನೆಗಳಿಗೆ ಹೋಗಿ ಮನವಿ ಕೊಟ್ಟಿದ್ದೀವಿ. ಆಗ ಸರ್ಕಾರವು ಕೇಳದೆ ಆದಮೇಲೆ ಕೊನೆ ಹಂತವಾಗಿ ಹೋರಾಟಕ್ಕೆ ಇಳಿದಿದ್ದೀವಿ ಹೊರತು ರಾತ್ರಿ ಎದ್ದು ಬಿಟ್ಟು ಇವತ್ತು ಹೋರಾಟ ಮಾಡಬೇಡ ಅಂತ ಹೋರಾಟ ಆಗಿದ್ದಲ್ಲ. ಇದು 6-7 ವರ್ಷಗಳಿಂದ ನಮ್ಮ ಎದೆಯ ಬೇಗುದಿ, ಇದು ನಮ್ಮ ನೋವಿದು, ಇದು ಇವತ್ತು ಹೋರಾಟ ರೂಪದಲ್ಲಿ ಇಲ್ಲಿ ಕಾಣಿಸ್ಕೊಂಡಿದೆ. ಈ ಹೋರಾಟವನ್ನು ಒಂದು ಮಾಹಿತಿ ನಿಮಗೆ ಕೊಡಬೇಕಾಗಿತ್ತು, ಕೊಟ್ಟಿದ್ದೇನೆ. ಈಗ ಹೋರಾಟವನ್ನು ಶುರು ಮಾಡೋಣ.